ನಮಸ್ಕಾರ ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ। ಈ ವಿಡಿಯೋದಲ್ಲಿ ನಾವು ಫುಲ್ ವೇನ್ ಬ್ರಿಡ್ಜ್ ಆಸಿಲೇಷನ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ। ಸೊ ನಾನು ಏನು ಬೋರ್ಡ್ ಮೇಲೆ ಥಿಯರಿ ಬರೀತೀನಿ ಅಷ್ಟನ್ನ ಬರೆದ್ರೆ ಸಾಕು। ಈಗ ಈ ವೇನ್ ಬ್ರಿಡ್ಜ್ ಆಸಿಲೇಟರ್ನ ತಿಳಿಯೋದಕ್ಕಿಂತ ಮುಂಚೆ ಫಸ್ಟ್ ಆಸಿಲೇಟರ್ ಅಲ್ಲಿ ಎರಡು ಪಾರ್ಟ್ಸ್ ಬರುತ್ತೆ। ಒಂದು ಮೊದಲನೇ ಪಾರ್ಟ್ ಯಾವುದು ಆಂಪ್ಲಿಫೈಯರ್, ಬರುತ್ತೆ। ಎರಡನೇ ಪಾರ್ಟ್ ಯಾವುದು? ಎರಡನೇ ಪಾರ್ಟ್ ಬಂದ್ಬಿಟ್ಟು ನಮ್ಮ ಫೀಡ್ಬ್ಯಾಕ್। ಸೊ ಇವಾಗ ಆಂಪ್ಲಿಫೈಯರ್ ಎ ಫೀಡ್ಬ್ಯಾಕ್ ಬೀಟಾ, ಸೊ ಇವೆರಡು ಸೇರಿ ವ್ಯಾಲ್ಯೂ ಎಷ್ಟಾಗಬೇಕು? ಫೈನಲ್ ವ್ಯಾಲ್ಯೂ 1 ಆಗಬೇಕು। ಎ ಇಂಟು ಬೀಟಾ ಇಸ್ ಈಕ್ವಲ್ ಟು 1 ಆಗಿರಬೇಕು। ಈಗ ಇಷ್ಟು ಗೊತ್ತಿರಲಿ, ಇವಾಗ ಇಲ್ಲಿಗೆ ಜಂಪ್ ಆಗೋಣ। ವೇನ್ ಬ್ರಿಡ್ಜ್ ಆಸಿಲೇಟರ್ ಅಲ್ಲಿ ಏನಕ್ಕೆ ಯೂಸ್ ಮಾಡ್ತೀವಿ ಅಂತಂದ್ರೆ ಸೈನುಸಾಯ್ಡಲ್ ಆಸಿಲೇಷನ್ ಅನ್ನ ಡಿಟೆಕ್ಟ್ ಮಾಡೋದಕ್ಕೆ ಏನ್ ಮಾಡ್ತೀವಿ? ಯೂಸ್ ಮಾಡ್ತಾ ಹೋಗ್ತೀವಿ। ಸೊ ಇದೇನ್ ಮಾಡುತ್ತೆ? ಆಡಿಯೋ ಫ್ರೀಕ್ವೆನ್ಸಿ ರೇಂಜ್ ಅನ್ನ ಡಿಟೆಕ್ಟ್ ಮಾಡುತ್ತೆ, ಎಷ್ಟು? ಅಪ್ ಟು 1 ಮೆಗಾಹರ್ಟ್ಸ್। ನೆಕ್ಸ್ಟ್ ಇವಾಗ ಇದು ಸರ್ಕ್ಯೂಟ್, ಇದು ಆಂಪ್ಲಿಫೈಯರ್, ಆಪರೇಷನಲ್ ಆಂಪ್ಲಿಫೈಯರ್ ನ ಯೂಸ್ ಮಾಡಿದೀವಿ। ಒಪ್ಯಾಂಪ್ ಆಪರೇಷನಲ್ ಆಂಪ್ಲಿಫೈಯರ್ಸ್ ನ ಯೂಸ್ ಮಾಡಿದೀವಿ, ನೆಗೆಟಿವ್ ಟರ್ಮಿನಲ್, ಪಾಸಿಟಿವ್ ಟರ್ಮಿನಲ್। ನೆಕ್ಸ್ಟ್ ಇಲ್ಲಿ ಏನಿದು? ಬ್ರಿಡ್ಜ್। ಸೊ ಬ್ರಿಡ್ಜ್ ಅನ್ನ ನೋಡ್ತಾ ಹೋದ್ರೆ ಮತ್ತೆ ಆಂಪ್ಲಿಫೈಯರ್ ನ ನೋಡ್ತಾ ಹೋದ್ರೆ ನೋಡಿ, ಆಂಪ್ಲಿಫೈಯರ್ ನ ಔಟ್ಪುಟ್ ಏನಾಗ್ತಾ ಇದೆ? ವೇನ್ ಬ್ರಿಡ್ಜ್ ಗೆ ಏನಾಗ್ತಿದೆ? ಇನ್ಪುಟ್ ಆಗ್ತಿದೆ। ಸೊ ದೇರ್ಫೋರ್ ಔಟ್ಪುಟ್ ಆಫ್ ಆಂಪ್ಲಿಫೈಯರ್ is equal to input of bridge circuit, ಅದೇ ರೀತಿ ಔಟ್ಪುಟ್ ಆಫ್ ಬ್ರಿಡ್ಜ್ ಸರ್ಕ್ಯೂಟ್ is input to the amplifier. output of bridge circuit is equal to input of amplifiers. So input of the amplifier. ಈಗ ನಾನು ಏನು ಮಾಡ್ತಾ ಇದ್ದೀನಿ? ಪಾಸಿಟಿವ್ ಟರ್ಮಿನಲ್, ಪಾಸಿಟಿವ್ ಅಂತಂದ್ರೇನು? ನಾನ್ ಇನ್ವರ್ಟಿಂಗ್ ಟರ್ಮಿನಲ್ ಗೆ ನಾನು ಕೊಡ್ತಾ ಇದ್ದೀನಿ। ನಾನ್ ಇನ್ವರ್ಟಿಂಗ್ ಟರ್ಮಿನಲ್ ಅಂದ್ರೇನು? ನಮ್ದೊಂದು ವೇವ್ ಫಾರ್ಮ್ ಹೀಗಿದ್ರೆ ಅದನ್ನ ಆಂಪ್ಲಿಫೈ ಮಾಡುತ್ತೆ ಹೊರತು ಇನ್ವರ್ಟ್ ಮಾಡಲ್ಲ। ಸೇಮ್ ಪಾಸಿಟಿವ್ ಟರ್ಮಿನಲ್ ಆಗಿರುತ್ತೆ, ನೆಗೆಟಿವ್ ಆಗಿರುತ್ತೆ। ಸೊ ಏನಾಗಿದೆ? ಪಾಸಿಟಿವ್ ಆಫ್ ಸೈಕಲ್, ನೆಗೆಟಿವ್ ಆಫ್ ಸೈಕಲ್ ಆಗಿರುತ್ತೆ, ಅದರ ಆಂಪ್ಲಿಟ್ಯೂಡ್ ಮಾತ್ರ ಜಾಸ್ತಿ ಆಗ್ತಾ ಹೋಗುತ್ತೆ। ಸೊ ಅದನ್ನ ಇನ್ವರ್ಟ್ ಮಾಡೋದಕ್ಕೆ ಇದು ಹೋಗೋದಿಲ್ಲ। ಸೊ ಫೇಸ್ ಶಿಫ್ಟ್ ಎಷ್ಟಾಗುತ್ತೆ ಇದರಲ್ಲಿ ಅಂದ್ರೆ ನಾನ್ ಇನ್ವರ್ಟಿಂಗ್ ಅಲ್ಲಿ 0 ಫೇಸ್ ಶಿಫ್ಟ್, ಸೊ ಅದಕ್ಕೋಸ್ಕರ ನಾವು ಆಸಿಲೇಟರ್ ನ ಯೂಸ್ ಮಾಡ್ತಾ ಇದ್ದೀವಿ। ಈಗ R1 C1 R2 C2 ಇದೆ, R3 R4। ಸೊ ಇವಾಗ ಕೇವಲ ರೆಸಿಸ್ಟೆನ್ಸ್ ಗಳಿದಾವಲ್ಲ R3 ಅಂಡ್ R4, ಸೊ ಇವನ್ನ ನಾವೇನ್ ಮಾಡ್ತೀವಿ? ಫೀಡ್ಬ್ಯಾಕ್ ಪಾರ್ಟ್ ಆಗಿ ಯೂಸ್ ಮಾಡ್ತಾ ಹೋಗ್ತೀವಿ। used as part of feedback. ನಾನು ಹೇಳಿದೆ ಫೀಡ್ಬ್ಯಾಕ್ ಮತ್ತೆ ಆಂಪ್ಲಿಫೈಯರ್ ಇರ್ತವೆ ಆಸಿಲೇಟರ್ ಅಲ್ಲಿ। R3 ಮತ್ತೆ R4 ನ ನಾವು ಪಾರ್ಟ್ ಆಫ್ ಫೀಡ್ಬ್ಯಾಕ್ ಗಳಾಗಿ ಯೂಸ್ ಮಾಡ್ತಾ ಹೋಗ್ತೀವಿ। R1 C1 ಅಂಡ್ R2 C2 ಏನಾಗಿದೆ? ಸೀರೀಸ್ ಅಲ್ಲಿ ಇದೆ, R2 C2 ಪ್ಯಾರಲಲ್ ಆಗಿದೆ। ಸೊ ಇವೆರಡು ಏನ್ ಮಾಡ್ತವೆ ಅಂತಂದ್ರೆ ಚೂಸ್ ಓನ್ಲಿ one frequency from multiple frequency produced by oscillation. ಸೊ ಆಸಿಲೇಷನ್ ಏನ್ ಮಾಡುತ್ತೆ? ಮಲ್ಟಿಪಲ್ ಫ್ರೀಕ್ವೆನ್ಸಿಗಳನ್ನ ಪ್ರೊಡ್ಯೂಸ್ ಮಾಡುತ್ತೆ। ಆ ಮಲ್ಟಿಪಲ್ ಫ್ರೀಕ್ವೆನ್ಸಿಗಳಲ್ಲಿ ಕೇವಲ ಒಂದೇ ಒಂದು ಫ್ರೀಕ್ವೆನ್ಸಿನ ಚೂಸ್ ಮಾಡ್ತವೆ, ಅದು ಯಾವುದು ಅಂತ ನೋಡ್ತಾ ಹೋಗೋಣ। ಈಗ ಈ ಕೊಟ್ಟಿರುವಂತಹ ಸರ್ಕ್ಯೂಟ್ ನ ನಾವು ಸಿಂಪ್ಲಿಫೈಡ್ ವರ್ಷನ್ ಆಗಿ ಬರೀತಾ ಹೋಗೋಣ। ನೋಡಿ, R4 R3 ನಾನು ಅವಾಗಲೇ ಹೇಳಿದೆ ಇವೇನಾಗಿರ್ತವೆ? ಫೀಡ್ಬ್ಯಾಕ್ ಸರ್ಕ್ಯೂಟ್ ಅಲ್ಲಿ ಇರ್ತವೆ। ಸೊ ಮೈನಸ್ ಪ್ಲಸ್ ಔಟ್ಪುಟ್ V0। ಸೊ ಇವಾಗ ಏನಾಗಿರುತ್ತೆ? ಇನ್ನು ಉಳಿದಿರುವಂತವು ಯಾವ? ಇವು R1 C1 ಮತ್ತೆ R2 C2। R1 C1 ಇಲ್ಲಿ ಸೀರೀಸ್ ಅಲ್ಲಿ ಇರುತ್ತೆ, R1 C1 ಇಲ್ಲಿ ಸೀರೀಸ್ ಅಲ್ಲಿ ಇದೆ। ನೆಕ್ಸ್ಟ್ R2 ಮತ್ತೆ C2 ಏನಾಗಿರುತ್ತೆ? ಪ್ಯಾರಲಲ್ ಆಗಿರ್ತವೆ। ಸೊ R2 ಮತ್ತೆ C2 ಎರಡು ಕೂಡ ಪ್ಯಾರಲಲ್ ಆಗಿ ಫೈನಲ್ ವ್ಯಾಲ್ಯೂ ಎಲ್ಲಿಗೆ ಹೋಗ್ತಾ ಇರುತ್ತೆ? ಗ್ರೌಂಡ್ ಗೆ ಹೋಗ್ತಾ ಇರುತ್ತೆ। ಸೊ ಇವಾಗ ಸಿಂಪ್ಲಿಫೈ ಮಾಡಿ ಬರಬಹುದು। ಸೊ ಇದಷ್ಟನ್ನು ಕೂಡ ನಾವೇನಂತ ಕರಿಬಹುದು? ಇದಷ್ಟನ್ನು ಕೂಡ ನಾವು RC ನೆಟ್ವರ್ಕ್ ಅಂತ ಕರಿಬಹುದು।
ಆರ್ ಸಿ ನೆಟ್ವರ್ಕ್. ಸೊ ಇವಾಗ ಏನ್ ಮಾಡ್ತವೆ, ಈ ಆರ್ ಸಿ ನೆಟ್ವರ್ಕ್ಗಳು ಆಸಿಲೇಷನ್ ಅನ್ನ ಪ್ರೊಡ್ಯೂಸ್ ಮಾಡ್ತವೆ. ಆಸಿಲೇಷನ್ ಏನಕ್ಕೆ ಪ್ರೊಡ್ಯೂಸ್ ಆಗುತ್ತೆ ಅಂತಂದ್ರೆ ನೋಡಿ, ಆಸಿಲೇಷನ್ಗೆ ನೀವು ಯಾವುದೇ ಇನ್ಪುಟ್ ಗಳನ್ನ ಕೊಡುವಂತ ಅವಶ್ಯಕತೆ ಇಲ್ಲ. ಥರ್ಮಲ್ ನಾಯ್ಸ್ ಪ್ರೊಡಕ್ಷನ್ ಆಗುತ್ತೆ ಎಲ್ಲಿ, ಆರ್ ಸಿ ನೆಟ್ವರ್ಕ್ ಅಲ್ಲಿ. ಸೊ ಥರ್ಮಲ್ ನಾಯ್ಸ್ ಪ್ರೊಡಕ್ಷನ್ ಆದಾಗ ಏನಾಗುತ್ತೆ, ಥರ್ಮಲ್ ನಾಯ್ಸ್ ಪ್ರೊಡಕ್ಷನ್ ಆದಾಗ ನಮಗೆ ಆಸಿಲೇಷನ್ ಗಳು ಪ್ರೊಡ್ಯೂಸ್ ಆಗ್ತವೆ. ಈ ಆಸಿಲೇಷನ್ ಗಳು ಏನ್ ಮಾಡ್ತವೆ, ಆಸಿಲೇಷನ್ ಗಳು ಮಲ್ಟಿಪಲ್ ಫ್ರೀಕ್ವೆನ್ಸಿಗಳನ್ನ ಪ್ರೊಡ್ಯೂಸ್ ಮಾಡ್ತವೆ. ಏನ್ ಮಾಡ್ತವೆ, ಮಲ್ಟಿಪಲ್ ಫ್ರೀಕ್ವೆನ್ಸಿಗಳನ್ನ. ಸೊ ಮಲ್ಟಿಪಲ್ ಫ್ರೀಕ್ವೆನ್ಸಿನ ಪ್ರೊಡ್ಯೂಸ್ ಮಾಡಿದಾಗ R1 ಮತ್ತೆ C1 ಏನ್ ಮಾಡುತ್ತೆ, ಹೈ ಪಾಸ್ ಫಿಲ್ಟರ್ ತರ ವರ್ಕ್ ಆಗುತ್ತೆ. ಹೈ ಪಾಸ್ ಫಿಲ್ಟರ್ ತರ ವರ್ಕ್ ಆಗೋದು ಯಾವುದು, R1 ಮತ್ತೆ C1 ನೆಟ್ವರ್ಕ್ ಯಾವುದು ಸೀರೀಸ್ ಅಲ್ಲಿ. ನೆಕ್ಸ್ಟ್ R2 ಮತ್ತೆ C2 ಏನಾಗುತ್ತೆ, ಲೋ ಪಾಸ್ ಫಿಲ್ಟರ್ ತರ ವರ್ಕ್ ಆಗ್ತವೆ. ಸೊ ಇನ್ನು ಮಧ್ಯೆ ಉಳಿದಿರುವಂತದ್ದೇನು, ಇಂಟರ್ಮೀಡಿಯೇಟ್. ಸೊ ಹೈ ಫ್ರೀಕ್ವೆನ್ಸಿ ಇರೋದು ಕೂಡ ಸೆಲೆಕ್ಟ್ ಆಗಲ್ಲ, ಲೋ ಫ್ರೀಕ್ವೆನ್ಸಿ ಇರೋದು ಕೂಡ ಸೆಲೆಕ್ಟ್ ಆಗಲ್ಲ. ಕೇವಲ ಒಂದೇ ಒಂದು ಇಂಟರ್ಮೀಡಿಯೇಟ್ ಫ್ರೀಕ್ವೆನ್ಸಿನ ಸೆಲೆಕ್ಟ್ ಮಾಡ್ತವೆ. ಯಾವ್ದಾಗಿ, ಇನ್ಪುಟ್ ಆಗಿ ಕೇವಲ ಒಂದೇ ಒಂದು ಇಂಟರ್ಮೀಡಿಯೇಟ್ ಫ್ರೀಕ್ವೆನ್ಸಿನ ಸೆಲೆಕ್ಟ್ ಮಾಡ್ಕೊಂತವೆ. ಸೊ ಇವಾಗ ನಮಗೆ ಏನೇನು ಆಪರೇಷನ್ ನಡೆಯುತ್ತೆ ಅಂತ ಗೊತ್ತಾಯ್ತು. ಕೇವಲ ಒಂದೇ ಒಂದು ಇನ್ಪುಟ್ ಫ್ರೀಕ್ವೆನ್ಸಿ ಆಗಿ ತಗೊಂತವೆ. ಆ ಇನ್ಪುಟ್ ಏನಾಗುತ್ತೆ ನೋಡಿ, ಇನ್ಪುಟ್ ಆಫ್ ದಿ amplifier. Input of the amplifier is the output for bridge circuit. Output of amplifier is input for bridge circuit. ಆ ರೀತಿನೇ ನಡೀತಾ ಹೋಗುತ್ತೆ. ಇವಾಗ ನಾನು ಹೇಳಿದೆ A beta is equal to 1. ಸೊ ಇವಾಗ ಇಲ್ಲೇನಾಗಿರುತ್ತೆ, ಫೀಡ್ಬ್ಯಾಕ್ ಬೀಟಾ is equal to 1/3 ವ್ಯಾಲ್ಯೂ ಆಗಿರುತ್ತೆ. ಸೊ ಇದು ಫಿಕ್ಸ್. ಯಾವ್ದ್ರಲ್ಲಿ, ವೇನ್ ಬ್ರಿಡ್ಜ್ ಆಸಿಲೇಟರ್ ಅಲ್ಲಿ ಫೀಡ್ಬ್ಯಾಕ್ ಬೀಟಾ ವ್ಯಾಲ್ಯೂ ಏನಾಗಿರುತ್ತೆ, 1/3. ದೇರ್ಫೋರ್ ಇಲ್ಲಿ ಕಂಪೇರ್ ಮಾಡಿ. ಸೊ ಇಲ್ಲಿ ಕಂಪೇರ್ ಮಾಡಿದಾಗ ಬೀಟಾ ವ್ಯಾಲ್ಯೂ 1/3 ಅಂತಂದ್ರೆ ಬೀಟಾ ಈಸ್ ಈಕ್ವಲ್ ಟು 1/3 ವಿಚ್ ಈಸ್ ಈಕ್ವಲ್ ಟು ಎನ ಈ ಕಡೆ ಕಳಿಸಿದ್ರೆ ಏನಾಯ್ತು, 1/a. ಸೊ ಎ ವ್ಯಾಲ್ಯೂ ಏನಾಯ್ತು, 3. ಸೊ ದೇರ್ಫೋರ್ ಎ ಈಸ್ ಈಕ್ವಲ್ ಟು 3 ಅಂತ ಬರೀಬಹುದು. ಈ ಆರ್ ಸಿ ನೆಟ್ವರ್ಕ್ ಅನ್ನ ನೋಡಿದ್ರೆ ಇದು ಯಾವುದು ಕನೆಕ್ಟ್ ಆಗಿರೋದು, ಪ್ಲಸ್ ಅಂತಂದ್ರೇನು, ನಾನ್ ಇನ್ವರ್ಟಿಂಗ್. ಸೊ ನಾನ್ ಇನ್ವರ್ಟಿಂಗ್ ಆಂಪ್ಲಿಫೈಯರ್ ಅಲ್ಲಿ ನಮಗೆ ಗೈನಿನ ಫಾರ್ಮುಲಾ ಬರುತ್ತೆ. ಸೊ ಗೈನಿನ ಫಾರ್ಮುಲಾ ಏನು, ಗೈನ್ ಈಸ್ ಈಕ್ವಲ್ ಟು ಎ ಈಸ್ ಈಕ್ವಲ್ ಟು 1 plus RF divided by R1. ಸೊ ಇವಾಗ RF ಜಾಗದಲ್ಲಿ ಏನಿದೆ ನೋಡಿ, RF ಅಂದ್ರೆ ಫೀಡ್ಬ್ಯಾಕ್. ಸೊ R3, ನೆಕ್ಸ್ಟ್ R1 ಜಾಗದಲ್ಲಿ R4 ಇದೆ. ಸೊ 1 plus R3 divided by R4. ಸೊ ಈಗ A ವ್ಯಾಲ್ಯೂ ನನಗೆ ಗೊತ್ತಿದೆ ಎಷ್ಟು, 3 ಅಂತ. ಸೊ 3 minus 1 which is equal to R3 by R4 ವ್ಯಾಲ್ಯೂ ಏನಾಗುತ್ತೆ, 2 is equal to R3 by R4. ಸೊ R4 ನ ಈ ಕಡೆ ತಂದ್ರೆ ಏನಾಗುತ್ತೆ, R4 into 2 which is equal to R3 ಅಂತ ಅಂದ್ರೆ ಏನು, 2 times R4 is equal to R3. ಸೊ R3 ವ್ಯಾಲ್ಯೂ 2 ಪಟ್ಟು ಇರಬೇಕು. ಯಾವುದಕ್ಕಿನ್ನ, R4 ವ್ಯಾಲ್ಯೂಗಿನ್ನ R3 ವ್ಯಾಲ್ಯೂ 2 ಪಟ್ಟು ಇರಬೇಕು ಅಂತ ಅರ್ಥ. ಇವಾಗ ಫೀಡ್ಬ್ಯಾಕ್ ಅಲ್ಲಿ ಇದ್ದಂತಹ R3 ಮತ್ತೆ R4 ವ್ಯಾಲ್ಯೂ ಗೊತ್ತಾಯ್ತು. R1 ಮತ್ತೆ R2 R3 ಇವೆರಡರದ್ದು ವ್ಯಾಲ್ಯೂ ಏನ್ ಬೇಕಾಗಿಲ್ಲ, ಯಾಕಂದ್ರೆ ಅವು ಆರ್ ಸಿ ನೆಟ್ವರ್ಕ್ ಅಲ್ಲಿ ಇರೋದ್ರಿಂದ ಅವು ಆಸಿಲೇಷನ್ ಮಾತ್ರ ಪ್ರೊಡ್ಯೂಸ್ ಮಾಡ್ತಾ ಹೋಗ್ತವೆ. ಸೊ ಇವಾಗ ನನಗೆ ಇವೇನ್ ಮಾಡಿವು, ಒಂದೇ ಒಂದು ಫ್ರೀಕ್ವೆನ್ಸಿನ ಕಳಿಸಿದ್ವಲ್ಲ, ಆ ಫ್ರೀಕ್ವೆನ್ಸಿ ವ್ಯಾಲ್ಯೂ ಬೇಕು. ಸೊ ಫ್ರೀಕ್ವೆನ್ಸಿ f is equal to 1/2π ರೂಟ್ ಆಫ್ R1 R2 C1 C2. ಯಾಕೆ, ಈ ನೆಟ್ವರ್ಕ್ ಅಲ್ಲಿ ಅಲ್ವಾ ಈ ಆಸಿಲೇಷನ್ ಪ್ರೊಡ್ಯೂಸ್ ಆಯ್ತು, ಅದೇ ಆಸಿಲೇಷನ್ ಇಂದ ಅಲ್ವಾ ಈ ಫ್ರೀಕ್ವೆನ್ಸಿ ಪ್ರೊಡ್ಯೂಸ್ ಆಯ್ತು. ಸೊ ಏನ್ ಮಾಡಬೇಕು, 1/2π ರೂಟ್ ಆಫ್ R1 R2 C1 C2. ನೆಕ್ಸ್ಟ್ ಏನಾದ್ರೂ ಕೂಡ R1 is equal to R2 ಆಗಿದ್ರೆ, R1 is equal to R2 ಮತ್ತೆ C1 is equal to C2 ಆಗಿದ್ರೆ ಏನಾಗುತ್ತೆ, ಫ್ರೀಕ್ವೆನ್ಸಿ f is equal to 1/2π ರೂಟ್ ಆಫ್ RC. ಏನಾಯ್ತು, 1/2π ರೂಟ್ ಆಫ್ RC. ಏನಾದ್ರು R1 ಮತ್ತೆ R2 ವ್ಯಾಲ್ಯೂ ಎರಡು ಕೂಡ R1 equal to R2 C1 is equal to C2 ಆಗಿದ್ರೆ 1/2π ರೂಟ್ ಆಫ್ RC. ಸೊ ನಾನು ಏನೇನು ಸ್ಟೆಪ್ ಬೈ ಸ್ಟೆಪ್ ಥಿಯರಿ ಬರೆದೆ ಅಷ್ಟನ್ನ ಬರೆದ್ರೆ ವೇನ್ ಬ್ರಿಡ್ಜ್ ಆಸಿಲೇಟರ್ ಎಂದು ಅವ್ರ ಕ್ವಶನ್ ಏನೇ ಕೇಳಿದ್ರು ಕೂಡ ಔಟ್ ಆಫ್ ಮಾರ್ಕ್ಸ್ ಸಿಗ್ತಾ ಹೋಗುತ್ತೆ. ಸೊ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಥ್ಯಾಂಕ್ ಯು.